ನನಗೆ ಗೊತ್ತಿರುವಂಥ ಒಬ್ಬ ಸ್ನೇಹಿತೆ ಬಹಳ ಟ್ಯಾಲೆಂಟೆಡು ಮತ್ತು ಬಹಳ ಅಚೀವ್ ಮಾಡಿದ್ದಾಳೆ. ಅವಳು ಯಾವಾಗಲೂ ಹೇಳ್ತಿರ್ತಾಳೆ, ನನ್ನನ್ನು ಪ್ರಪಂಚ ಎಲ್ಲ ಹಾಡಿ ಹೊಗಳುತ್ತೆ, ಆದರೆ ಮನೆಯಲ್ಲಿ ನನ್ನ ಟ್ಯಾಲೆಂಟಿಗೆ ಯಾವುದೇ ಬೆಲೆ ಇಲ್ಲ. ನಾನು ಮನೆಯಲ್ಲಿ ಮಾಡಬೇಕಾದ ಕೆಲಸಗಳಿಗೆ ಮಾತ್ರ ನನ್ನನ್ನು ಗುರುತಿಸ್ತಾರೆ, ಅಥವಾ ಇಂಥದ್ದು ಮಾಡಿಲ್ಲ ಅಂತ ಯಾವಾಗಲೂ ಕ್ರಿಟಿಸೈಸ್ ಮಾಡ್ತಾರೆ ಅಂತ. ಅಂಥ ಸಮಯದಲ್ಲಿ ಮನೆಯಲ್ಲಿ ಇಷ್ಟೆಲ್ಲ ಪ್ರೆಷರ್ ಇದ್ದರೂ ನೀನು ಹೇಗೆ ಸಾಧಿಸೋಕ್ಕೆ ಸಾಧ್ಯವಾಯಿತು ಅಂದಾಗ ಅವಳು ಹೇಳಿದಂಥ ಈ ಮಾತು ನನಗೆ ಬಹಳ ಇಷ್ಟ ಆಯಿತು. ಅದೊಂದು ರೀತಿಯ ಕ್ಯಾಟಪಲ್ಟ್ ಎಫೆಕ್ಟ್ ಅಂತ ಅವಳು ಹೇಳಿದ್ಲು. ಅಂದರೆ ಮನೆಯಲ್ಲಿ ಅಥವಾ ನಕಾರಾತ್ಮಕ ಧೋರಣೆ ಇರುವಂಥ ಜನರು ನನ್ನನ್ನು ಹಿಡಿದು ಎಷ್ಟು ಹಿಂದಕ್ಕೆ ಎಳಿತಾರೋ ನಾನು ಅಷ್ಟೇ ಫೋರ್ಸಲ್ಲಿ ಮುಂದಕ್ಕೆ ಹೋಗ್ತೀನಿ, ನನಗೆ ಸಾಧಿಸೋಕ್ಕೆ ಅವರೇ ಪ್ರೇರಣೆ ಆಗ್ತಾರೆ ಅಂತ ಅವಳು ಹೇಳಿದ್ಲು. ನಿಜಕ್ಕೂ ಕೂಡ ನಮ್ಮನ್ನು ಯಾವಾಗಲೂ ನೆಗೆಟಿವ್ ರೀತಿಯಲ್ಲಿ ನೋಡುವಂಥ ಜನರ ಬಗ್ಗೆ ನಾವು ಇದೇ ಧೋರಣೆಯನ್ನು ಇಟ್ಕೋಬೇಕಲ್ವ. ಕೆಲವರಿಗೆ ನಾವು ಏನೇ ಅಚೀವ್ ಮಾಡಿದ್ರೂ ಇಷ್ಟ ಆಗೋದಿಲ್ಲ, ಅಥವಾ ಅದರಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ. ಅಂಥವರನ್ನು ನಮ್ಮ ಸಾಧನೆಗೆ ಮೆಟ್ಟಿಲಾಗಿ ನಾವು ಬಳಸ್ಕೋಬೇಕು. ಸಾಧಕರಿಗೆ ಬಾಧಕರು ಇದ್ದೇ ಇರ್ತಾರಂತೆ. ಅವರು ನಮ್ಮನ್ನು ಎಷ್ಟು ತಡೆಯೋದಕ್ಕೆ ಅಥವಾ ಅದುಮಿಡೋದಕ್ಕೆ ಪ್ರಯತ್ನ ಪಡ್ತಾರೋ ನಾವಷ್ಟು ಚಿಮ್ಮಿ ಮೇಲೆ ಬಂದ್ಬಿಡ್ತೇವೆ. ಅದಕ್ಕಾಗಿ ಅವರಿಗೂ ಕೂಡ ಒಂದು ಥ್ಯಾಂಕ್ ಯು ಹೇಳಲೇಬೇಕು.